ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಶಿಲ್ಪಾರಾಮ್ ಸ್ಟೋರೀಸ್. ನಾನು ನಿಮ್ಮ ಪ್ರೀತಿಯ ಶಿಲ್ಪಾರಾಮ್ ಮಾತಾಡ್ತಿರೋದು. ಇನ್ನು ಯಾರು ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲಿ ನೋಡ್ತಾ ಇದ್ದೀರಾ, ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಂಗೆ ಬೆಲ್ ಐಕಾನ್ ನ ಕ್ಲಿಕ್ ಮಾಡ್ಕೊಳ್ಳಿ. ನಾನು ಹಾಕೋ ವಿಡಿಯೋಸ್ ಎಲ್ಲ ನಿಮ್ಗೆ ಬೇಗ ತಲುಪುತ್ತೆ. ಮತ್ತೆ ಹಂಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬನ್ನಿ ನಾವು ಒಂದು ಹೊಸ ವಿಡಿಯೋ ಸ್ಟಾರ್ಟ್ ಮಾಡೋಣ. ಏನಪ್ಪಾ ಇದು ಹೊಸ ವಿಡಿಯೋ ಅಂತ ಅವಳೆ ಅನ್ಕೊಂಡ್ರ? ತುಂಬಾ ದಿನದಿಂದ ಅನ್ಕೊಂತಾ ಇದ್ದೆ ರೆಸಿಪಿ ಮಾಡ್ಬೇಕು, ಇದನ್ನ ನಿಮ್ಗೆಲ್ಲ ಶೇರ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅದರಿಂದ ಇವತ್ ಮಾಡ್ತಾ ಇದ್ದೀನಿ. ಏನ್ ರೆಸಿಪಿ ಅಂದ್ರೆ ಬಟರ್ ಪನ್ನೀರ್ ಮಸಾಲಾ ಮತ್ತೆ ಚಪಾತಿ ಮಾಡ್ತಾ ಇದ್ದೀನಿ. ಇವತ್ ಸ್ವಲ್ಪ ಕೆಲ್ಸಗಳು ಜಾಸ್ತಿ ಐತೆ, ಅಂದ್ರೆ ಅದಕ್ಕೆ ಬೇಗ ಬೇಗ ತಿಂಡಿ ಮಾಡ್ಕೊಂಡ್ಬಿಟ್ಟು ಸ್ವಲ್ಪ ಔಟ್ ಸೈಡ್ ಹೋಗ್ಬೇಕು. ಅದಕ್ಕೆ ಮಾಡ್ಕೊಂತ ಇದ್ದೀನಿ. ಏನಂದ್ರೆ ಚಪಾತಿ ಮತ್ತೆ ಬಟರ್ ಪನ್ನೀರ್ ಮಸಾಲಾ ಮಾಡ್ತಾ ಇದೀನಿ. ಹಂಗೆ ನನ್ನ ಮಕ್ಳಿಗೆ ಇವತ್ತು ಪನ್ನೀರ್ನ ರೋಸ್ಟ್ ಮಾಡ್ಕೊಡ್ತೀನಿ. ಹಂಗೇನೆ ಅವ್ರಿಗೆ ಆತರ ಮಾಡ್ಕೊಟ್ರೆ ಇಷ್ಟ ಆಗುತ್ತೆ, ಅದಕ್ಕೋಸ್ಕರ. ಆಮೇಲೆ ಇವತ್ ಸ್ವಲ್ಪ ಹಾಸ್ಪಿಟ್ಲ್ ಕರ್ಕೊಂಡ್ ಹೋಗ್ಬೇಕು. ನನ್ ಮಕ್ಳಿಗೆ ಇಬ್ರು ಯಾಕೋ ತುಂಬಾ ಹುಷಾರಿರ್ಲಿಲ್ಲ. ಹಂಗೆ ಆಸ್ಪತ್ರೆಗೆ ಹೋಗ್ಬಿಟ್ಟು ಬರ್ಬೇಕು. ಇಷ್ಟೇ ಇವತ್ತಿಂದು ವಿಡಿಯೋ. ಹಂಗೆ ಹೇಗಿರುತ್ತೆ ಏನು ಅಂತ ಹೇಳ್ಬಿಟ್ಟು ನೋಡಿ ನಿಮ್ಗೆ ಕಮೆಂಟ್ ಮಾಡಿ. ಇನ್ನು ಯಾವ ತರ ವಿಡಿಯೋ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಕಮೆಂಟ್ ಮಾಡಿ ಹೇಳಿ, ಯಾವ್ಯಾವ ತರ ಬರ್ತೈತೆ ಏನು ಅಂತ. ಫಸ್ಟ್ ಅದಕ್ಕೆ ಸ್ವಲ್ಪ ಬಟರ್ ಹಾಕಂತೀನಿ. ಇದು ಬಟರ್ ಅಲ್ಲಿ ಮಾಡಿದ್ರೇನೆ ಟೇಸ್ಟು, ಬಟರ್ ಮಸಾಲೆ ಆಗಿರೋದ್ರಿಂದ. ಒಂದ್ 3 ಲವಂಗ, ಒಂದ್ ಪೀಸ್ ಚಕ್ಕೆ, 4 ಕಾಳು ಸೋಂಪು, ಒಂದ್ ಏಲಕ್ಕಿ, 1 ಇಂಚು ಶುಂಠಿ, ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಹಾಕೊಂಡು ಚೆನ್ನಾಗಿ ಬಾಡಿಸ್ಕೋಬೇಕು. ಹಸಿ ಸ್ಮೆಲ್ ಹೋಗೋವರೆಗೆ. ಒಂದು 6-7 ಪೀಸ್ ಕ್ಯಾಶ್ಯೂಸ್ ಹಾಕ್ತಾ ಇದೀನಿ, ಅಂದ್ರೆ ಗೋಡಂಬಿ. ಇದು ಚೆನ್ನಾಗಿರುತ್ತೆ ಟೇಸ್ಟು ಪನ್ನೀರ್ ಬಟರ್ ಮಸಾಲ ಹಾಕಿದ್ರೆ. ನಾವ್ ಯಾವುದೇ ಮಸಾಲ ಮಾಡ್ಬೇಕಾದ್ರೂ ಗೋಡಂಬಿ ಹಾಕಿದ್ರೆ ಚೆನ್ನಾಗಿರುತ್ತೆ ಟೇಸ್ಟು, ಅದಕ್ಕೋಸ್ಕರ ಹಾಕಿದೀನಿ. ಸ್ವಲ್ಪ ಕಲರ್ ಚೇಂಜ್ ಆಗ್ತಿದ್ದಂಗೆ ಟೊಮೊಟೊ ಹಾಕ್ಬೇಕು. ಟೊಮೊಟೊ ಚೆನ್ನಾಗಿ ಮ್ಯಾಶ್ ಆಗಂಗ್ ಬೇಯಿಸ್ಕೋಬೇಕು ಇದ್ರಲ್ಲಿ. ಇದು ಫುಲ್ ಸಾಫ್ಟ್ ಆಗ್ಬೇಕು ಟೊಮೊಟೊ, ಹಂಗ್ ಬೇಯಿಸಿ. ಇಲ್ಲಿ ನೋಡಿ ಸಾಫ್ಟ್ ಆಗ್ತೈತೆ. ಇಷ್ಟ ಆದ್ರೆ ಸಾಕು. ಇದಕ್ಕಿನ್ನ ಚೆನ್ನಾಗಿ ಆಗ್ಬೇಕು, ಅವಾಗ ಪೇಸ್ಟ್ ಚೆನ್ನಾಗಿ ಬರುತ್ತೆ. ಇಷ್ಟ ಆದ್ರೆ ಸಾಕು, ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಫುಲ್ ತಣ್ಣಗೆ ಅದ್ನಾಗ ಇರ್ಬೇಕು, ಅವಾಗ ಚೆನ್ನಾಗಿರುತ್ತೆ. ಇದ್ರ ಜೊತೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಬೇಕು. ಇವಾಗ ಇದೆ, ಜಾಸ್ತಿ ಹುರ್ಕೊಳ್ಳೋದು ಬೇಡ, ಸ್ವಲ್ಪ ಸಾಕು. ಹಂಗೆ ಬಿಸಿಗೆ ಅದು ಬಾಡ್ಕೊಳ್ಳುತ್ತೆ. ಹಸಿ ಹಾಕ್ತೀನಿ ನಾನು. ಸ್ವಲ್ಪ ರೋಸ್ಟ್ ಮಾಡಿ ಹಾಕಿದ್ರೆ ಬಟರ್ ಮಸಾಲ ಫ್ಲೇವರ್ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಒಂದು ಬಾಣಲಿ ಇಟ್ಕೊಂಡು ಅದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು. ಬಾಣಲಿ ಇಟ್ಕೊಂಡು ಡ್ರೈ ರೋಸ್ಟ್ ಮಾಡ್ಕೋಬೇಕು. ಫಸ್ಟ್ ಬಾಣಲಿ ಚೆನ್ನಾಗಿ ಕಾಯಿಸ್ಕೋಬೇಕು. ಆಮೇಲೆ ಎಷ್ಟು ಅಂದ್ರೆ ಒಂದ್ ಸ್ವಲ್ಪ, ಒಂದ್ ಇಡಿಗಿನ ಕಮ್ಮಿನೇ ಹಾಕ್ಬೇಕು. ನೋಡ್ಕೊಂಡು ಹಾಕ್ರಿ, ಯಾವ್ದಾವ್ದು ಬೇರೆ ಬೇರೆ ಸೊಪ್ಪೆಲ್ಲ ಇರುತ್ತೆ ಅಷ್ಟೇ. ರೋಸ್ಟ್ ಮಾಡಿ ಎತ್ತಿಕೋಬೇಕು ಸೈಡ್. ಅದನ್ನ ಜಾರ್ಗೆ ಹಾಕೊಂಡು ನುಣ್ಣು ಪೇಸ್ಟ್ ಮಾಡ್ಕೊಂತೀವಿ. ಇದು ಚಪಾತಿಗೆ, ಪೂರಿಗೆ ಮತ್ತೆ ದೋಸೆಗೆ, ನಾನ್ಗೆ ಎಲ್ಲ ಚೆನ್ನಾಗಿರುತ್ತೆ ಟೇಸ್ಟು. ಪೇಸ್ಟ್ ಆದ್ರೆ ಸಾಕು. ಅದಕ್ಕೆ ಸ್ವಲ್ಪ ಬಟರ್ ಹಾಕೊಂಡು ಅದನ್ನ ಕರಗಿಸ್ಕೋಬೇಕು. ಸೋಂಪು, ಲವಂಗ, ಚಕ್ಕೆ 3 ಹಾಕೊಂತ ಇದೀನಿ. ಒಂದು ಪಲಾವ್ ಎಲೆನ ಮುರಿದು ಹಾಕೊಂತೀನಿ. ರುಬ್ಬಿರೋ ಮಸಾಲೆ ಹಾಕೊಳ್ಳೋದು.
ನಿಮ್ಗೆ ಎಷ್ಟು ಗ್ರೇವಿ ಥಿಕ್ನೆಸ್ ಬೇಕು ನೋಡಿ ಅಷ್ಟು ನೀರು ಹಾಕೊಳ್ಳಿ. ಜಾಸ್ತಿ ತೆಳ್ಳಗೆ ಮಾಡ್ಕೊಂಡ್ರೆ ಚೆನ್ನಾಗಿರಲ್ಲ. ಮತ್ತೆ ನಿಮ್ಮ ಮನೇಲಿ ಎಷ್ಟು ಜನ ಇರ್ತಾರೆ, ಎಷ್ಟು ಜನಕ್ಕೆ ಬೇಗ ಕೂಗುತ್ತೆ ನೋಡಿ ಹಾಕೊಳ್ಳೋದು ನೀರು. ಅದು ಬೇಯ್ತಾ ಬೇಯ್ತಾ ಸರಿ ಹೋಗುತ್ತೆ. ಜೊತೆಗೆ ಈಗ ಉಪ್ಪು ಬೇಕಷ್ಟು ನೋಡಿ ಹಾಕೊಳ್ಳಿ. 1 ಸ್ಪೂನ್ ಅಚ್ಚಕಾರದ ಪುಡಿ, ಅಂದ್ರೆ ನಿಮ್ ಖಾರಕ್ಕೆ ತಕ್ಕಷ್ಟು. ಖಾರ ಜಾಸ್ತಿ ತಿಂತೀರಿ ಅಂತ ಅಂದ್ರೆ ಇನ್ನು ಸ್ವಲ್ಪ ಹಾಕೋಬಹುದು. ನೆಕ್ಸ್ಟ್ ಅರ್ಧ ಟೀ ಸ್ಪೂನ್ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಬೇಯೋದಕ್ಕೆ ಇಡಬೇಕು. ಕುದಿತಾ ಇರ್ಬೇಕಾದ್ರೆ ಚೆನ್ನಾಗಿ ಕುದಿತಾ ಇದೆ. ರೋಸ್ಟ್ ಮಾಡಿಕೊಂಡಿದ್ನಲ್ಲ ಅದನ್ನ ಈ ತರ ಕ್ರಾಶ್ ಮಾಡಿ ಹಾಕ್ತಾ ಇದೀನಿ. ಅವಾಗ ಟೇಸ್ಟ್ ಫ್ಲೇವರ್ ಇನ್ನೂ ಸಖತ್ತಾಗಿರುತ್ತೆ. ಇದಕ್ಕೆ ಕಸೂರಿ ಮೆಂತ್ಯನ ಟೇಸ್ಟ್ ಸ್ವಲ್ಪ. ಈಗ ಪ್ಲೇಟ್ ಮುಚ್ಚಿ ಬೇಯೋದಕ್ಕೆ ಬಿಡ್ತೀನಿ. ನೆಕ್ಸ್ಟ್ ಇದ್ರ ಜೊತೆಗೆ ಇವತ್ತು ನಾನು ಚಪಾತಿ ಮಾಡ್ಕೊಂತ ಇದ್ದೀನಿ. ಇನ್ನೊಂದ್ ಸ್ವಲ್ಪ ಬೇಯಬೇಕು ಪನ್ನೀರು. ನೋಡಿ ಎಷ್ಟು ಇದಾಗೈತೆ. ಚೂರು ಬೆಂದ್ರೆ ಸರಿ ಹೋಗುತ್ತೆ ಅಷ್ಟೇ. ಇನ್ನೊಂಚೂರು ಬೇಯ್ಲಿ. ಅಷ್ಟೊತ್ತಿಗೆ ನನ್ನ ಮಗಳಿಗೆ ಬರೀ ಡ್ರೈ ರೋಸ್ಟ್ ಸ್ವಲ್ಪ ಇವತ್ತು ಡಿಫ್ರೆಂಟ್ ಆಗಿರ್ಲಿ ಅಂತ ಹೇಳ್ಬಿಟ್ಟು ಉದ್ದುದ್ದಕ್ಕೆ ಫ್ರೆಂಚ್ ಫ್ರೈಸ್ ತರ ಕಟ್ ಮಾಡಿ ಮಾಡ್ಕೊಡ್ತೀನಿ. ನೋಡೋಣ ಏನ್ ತಿಂತಾರೋ ಇಲ್ವೋ. ಸ್ವಲ್ಪ ಎಣ್ಣೆ ಹಾಕ್ತೀನಿ. ತುಪ್ಪ ಹಾಕೋರು ಅವ್ರಿಗೆ ಇಷ್ಟ ಆಗಲ್ಲ ಫ್ಲೇವರು, ಅದಕ್ಕೋಸ್ಕರ ಎಣ್ಣೆ ಹಾಕ್ತಾ ಇದೀನಿ. ಖಾರದ ಪುಡಿ, ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ರೋಸ್ಟ್ ಮಾಡ್ಕೊಡೋದು. ಈ ತರ ಮಕ್ಕಳಿಗೆ ಪನ್ನೀರ್ ಕೊಡೋದ್ರಿಂದ ಪ್ರೋಟೀನ್ ಸಿಗುತ್ತೆ, ವೆಯ್ಟ್ ಗೇನು ಆಗ್ತಾರೆ. ಬಟ್ ಯಾವಾಗೂ ಕೊಡಕ್ ಆಗಲ್ಲ, ನಾವು ಅವ್ರು ತಿನ್ನಲ್ಲ ಯಾವಾಗೂ ಒಂದೇ ತರ ಮಾಡ್ಕೊಟ್ರೆ. ಅದಕ್ಕೆ ಒಂದ್ಸಲ ಈ ತರ ಬಟರ್ ಪನ್ನೀರ್ ಮಸಾಲ ಮಾಡಿದಾಗ ಈ ತರ ಮಾಡ್ಕೊಡ್ತೀನಿ ಅಂತ ಅಂದಾಗ ಮನೆಗೆ ತಂದಾಗೆಲ್ಲ ಆಫ್ ಮಾಡ್ತೀನಿ ನಾನು ಇವಾಗ ಇದನ್ನು. ಇಷ್ಟೇ ಫ್ರೆಂಡ್ಸ್, ಪನ್ನೀರ್ ಬಟರ್ ಮಸಾಲ ರೆಡಿ. ನೆಕ್ಸ್ಟ್ ಇದು ಚಪಾತಿ ಮಾಡ್ಕೊಂಡು ತಿಂತಾ ಇದ್ರೆ ಸೂಪರ್ ಆಗಿರುತ್ತೆ. ಈ ಪನ್ನೀರು ರೆಡಿ ಆಯ್ತು. ನನ್ನ ಮಕ್ಳಿಗೆ ಕೊಡ್ತೀನಿ. ತಿಂದು ನನ್ನ ಮಗಳಿಗಿಂತ ನನ್ನ ಮಗಳಿಗೆ ಇದೆಲ್ಲ ಇಷ್ಟ. ವೆರೈಟಿ ಮಾಡಿದಾಗ ಆಯ್ತು. ನೆಕ್ಸ್ಟ್ ನನ್ನ ಮಕ್ಳಿಗೆ ಕೊಡ್ತೀನಿ. ಸೂಪರ್ ಆಗೈತಾ? ಇಷ್ಟ ಆಯ್ತಾ? ಪನ್ನೀರು ಸೂಪರಾ? ಇಷ್ಟ ಆಯ್ತಾ? ಸರಿ ಸೂಪರಾ? ಅದು ಕೊಡ್ತೀನಿ ಹೇಳಿ. ನನ್ ಮಕ್ಳು ಪನ್ನೀರ್ ತಿಂತವ್ರೆ. ನನಗೂ ಹಲೋ, ಹೆಂಗೈತಪ್ಪ ಪನ್ನೀರು? ಚೆನ್ನಾಗೈತಾ? ಪನ್ನೀರ್ ಬಟರ್ ಮಸಾಲ ಮಾಡ್ಕೊಂಡು ಮಕ್ಳುಗಳಿಗೆ ತಿನ್ಸ್ಕೊಂಡು ಕೂತಿದ್ರೆ ನಮ್ಮ ಯಜಮಾನ್ರು ಬಂದ್ ನೋಡ್ರಿ, ಇನ್ನು ಮಲ್ಕೊಂಡವ್ರೆ. ಎದಳ್ರಿ ರೀ, ನಾಷ್ಟ ರೆಡಿ ಇದ್ದಿದ್ದಲ್ರಿ. ಇಷ್ಟೇ ನಿದ್ದೆ ಮಾಡ್ತಿರೋದೆ ಯಾವಾಗೂನು. ಅದ್ರಲ್ಲಿ ಇವತ್ತು ಅವ್ರಿಗೆ ರೆಸ್ಟು ಫುಲ್ಲು. ಅದರಿಂದ ಬೈ ಬಾಯ್ ಬೈ ಬಾಯ್ ಬೈ ಬಾಯ್.
ಟಿಫನ್ ಎಲ್ಲ ಮುಗಿಸ್ಕೊಂಡು ನಾವು ಹಾಸ್ಪಿಟಲಿಗೆ ಬಂದಾಗ ನನ್ನ ಮಗ ಅಲ್ಲಿ ಚೇರ್ ಮೇಲೆ ಕುತ್ಕೊಂಡು ಆಟ ಆಡ್ತಿದ್ದ. ನನ್ನ ಮಗಳನ್ನ ಒಳಗಡೆ ಕರ್ಕೊಂಡು ಹೋಗಿದ್ರು ನಮ್ಮ ಹಸ್ಬೆಂಡು ತೋರಿಸೋದಕ್ಕೆ. ಅವಳಿಗೆ ಜ್ವರ ಬಂದಿತ್ತು. ಜ್ವರ 2 ದಿನದಿಂದ ಬಿಟ್ಟು ಬರ್ತಾಯಿತ್ತು. ಮತ್ತು ಇವನಿಗೆ ಸ್ವಲ್ಪ ನೆಗಡಿ ಕೆಮ್ಮು ಇದ್ದಿದ್ದರಿಂದ ಇವನನ್ನು ಕರ್ಕೊಂಬಂದ್ವಿ. ಆಮೇಲೆ ಇವನನ್ನು ತೋರಿಸ್ಕೊಂಬಂದ್ಮೇಲೆ ಇಬ್ಬರು ಸೇರಿ ಆಟ ಆಡ್ತಾಯಿದ್ರು. ಹಂಗೆ ವಿಡಿಯೋ ಮಾಡಿಕೊಂಡೆ ನಾನು. ಈ ಮಕ್ಳುಗಳಿಗೆ ಈ ಕೋಲ್ಡ್ ವೆದರ್ ಬಂದರೆ ಯಾವಾಗ ಜ್ವರ ನೆಗಡಿ ಕೆಮ್ಮುಗಳು ಬರುತ್ತೆ ಅನ್ನೋದೇ ಗೊತ್ತಾಗಲ್ಲ. ಅದ್ರಾಗೂ ನಾವು ಎಷ್ಟು ಟಾನಿಕ್ಗಳು ಮನೇಲಿ ಮಡಿಕೊಂಡು ಹಾಕಿದ್ರೂ ಕಮ್ಮಿನೇ ಆಗೋಲ್ಲ. ಫುಲ್ಲು ಜ್ವರ ಜಾಸ್ತಿನೇ ಇರ್ತಿತ್ತು. ಯಾವಾಗಲೂ 100, 101 ಆ ಥರನೇ ಆಗ್ತಾಯಿತ್ತು ಯಾವಾಗಲೂ ಜ್ವರ ಅವರಿಗೆ. ಅದರಿಂದ ಕರ್ಕೊಂಬಂದಿದ್ವಿ. ನಾವು ಯಾವಾಗಲೂ ತೋರಿಸೋ ಡಾಕ್ಟ್ರು ನೆಲಮಂಗಲದಲ್ಲಿ ಸಿಗಲಿಲ್ಲ ಅಂತ ಹೇಳ್ಬಿಟ್ಟು ಯಲಹಂಕಕ್ಕೆ ಹೋಗಿದ್ವಿ ಇವತ್ತು. ಅದರಿಂದ ಸ್ವಲ್ಪ ಬೇಗನೆ ಬಂದ್ವಿ. ಆಮೇಲೆ ನಾವು ಅವೆಲ್ಲ ಮುಗಿಸ್ಕೊಂಡು ಬರಬೇಕಾದ್ರೆ ನಮ್ಮ ಯಜಮಾನ್ರು ನನ್ನ ಮಕ್ಳ ಹತ್ರ ಏನೇನೋ ಮಾತಾಡ್ತಾಯಿದ್ರು. ಮತ್ತು ಸ್ವಲ್ಪ ಲೇಟ್ ಕೂಡ ಆಗೋಯ್ತು ಅಲ್ಲಿಂದ ಬರೋ ಅಷ್ಟೊತ್ತಿಗೆ. ನಾನು ನೆಕ್ಸ್ಟ್ ಮನೇನು ಕ್ಲೀನ್ ಮಾಡಿರಲಿಲ್ಲ. ಬಂದು ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಮಾಡಿದ್ದಾಯಿತು. ಹಂಗೇನೆ ನೆಕ್ಸ್ಟು ಮನೆಗೆ ಬಂದು ಮನೆಯೇನು ಕ್ಲೀನ್ ಮಾಡಿರಲಿಲ್ಲ. ಎಲ್ಲ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮತ್ತು ಪೂಜೆ ಮಾಡೋದಿತ್ತು ಅಂತೇಳ್ಬಿಟ್ಟು ಪೂಜೆ ಎಲ್ಲ ಮಾಡಿಕೊಂಡೆ. ಆ ವಿಡಿಯೋ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಯಾಕೆಂದರೆ ನನ್ನ ಮಕ್ಕಳು ಹುಷಾರಿಲ್ಲದೆ ಇದ್ದಿದ್ದರಿಂದ ನಾನು ಏನು ಮಾಡೋದಕ್ಕೂ ಮೂಡೇ ಇರಲಿಲ್ಲ. ಅದಕ್ಕೋಸ್ಕರ ನನಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಫಾರ್ ವಾಚಿಂಗ್.